ಗೈಸ್ ನಾವು ತೊಗೊಂಡು ಬಂದಿರೋ ಅಂಥ ಸ್ಯಾರಿ ಯಾವುದು ಅಂತ ಅಕ್ಕ ಮನೆ ಲಕ್ಷ್ಮಿಗೆ ಯಾವ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂತಿ ನಿಮ್ಮ ಶ್ರುತಿ. ಗೈಸ್ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ನಾನಿಲ್ಲಿ ಅಕ್ಕನ ಮನೆಗೆ ಬಂದಿದ್ದೀನಿ. ಇಲ್ಲಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಬಂದು ವರಮಹಾಲಕ್ಷ್ಮಿ ಶಾಪಿಂಗ್ ಇದೆ, ಸ್ಯಾರಿ ಶಾಪಿಂಗು. ಹಾಗೆ ಇನ್ನು ಏನೇನೋ ಹಬ್ಬಕ್ಕೆ ಏನೇನು ಬೇಕು ನೋಡ್ಕೊಂಡು ತೊಗೊಳ್ಬೇಕು. ಸೊ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಮಕ್ಕಳ ಸೈನ್ಯ ಆಗಿದೆ ಗೈಸ್. ಹಾಯ್ ಮಾಡು, ಹಾಯ್ 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 ಮಾಡಮ್ಮ. ಏನಮ್ಮ ಕಂಪ್ಲೇಂಟು, ಲೇಸ್ ಕೊಡಲ್ಲ ಅನ್ನ. ಹಾಯ್ ಮಾಡು. ಸೇ ನನ್ನ ಮುದುನಾ ಮುದು, ನಾನು ಯಾರಮ್ಮ? ಯಾರು? ಚ್ಯುತಿ. ಚ್ಯುತಿ ಗೈಸ್, ಇವನೇ ನನಗೆ ಹೆಸರಿಟ್ಟಿರೋದು ಚ್ಯುತಿ ಅಂತ. ಗೈಸ್ ಕನಸು ಯಾವಾಗಲೂ ಬರೀ ಫೋನೇ. ಹಾಯ್ ಕನಸು. ಹೇಳಿ ಕನಸು. ವಾಶ್ರೂಮ್ಗೆ ಹೋಗ್ತೀಯಾ? ಹಾಯ್ ಶಲಕ. ಇಸ್ ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟು. ಬಟ್ ಆ್ಯಕ್ಚುಲಿ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಇತ್ತು ರೋಡಲ್ಲೆಲ್ಲ ಶಾಪ್ಸು, ಬಟ್ ಇವಾಗ ಅಷ್ಟಿಲ್ಲ. ಫಸ್ಟು ಗ್ರಂಥಿಗೆ ಅಂಗಡಿ ಶಾಪಿಂಗ್ ಮಾಡ್ತಾಯಿದ್ದೀವಿ. ಗೈಸ್ ನಿಮಗೇನಾದರೂ ಕಳ್ಸಿದ ಚೊಂಬು ಒಳಗಡೆ ಏನೇನು ಹಾಕಬೇಕು ಅಂತ ಐಡಿಯಾ ಇಲ್ಲ ಅಂತ ಅಂದರೆ ನನ್ನದೊಂದು ಪ್ರೀವಿಯಸ್ ವಿಡಿಯೋ ಇದೆ, ಬೇಕಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅದು ಲಿಂಕ್ ಶೇರ್ ಮಾಡಿರ್ತೀನಿ. ಅದರಲ್ಲಿ ನೋಡಿ ಕಳ್ಸಿದ ಒಳಗಡೆ ಏನೇನು ಹಾಕಬೇಕು ಅಂತ ಇದೆ. ಗೈಸ್ ಆ್ಯಕ್ಚುಲಿ ನಾವು ಯೂಶ್ವಲಿ ಮಲ್ಲೇಶ್ವರಂಗೆ ಹೋಗೋದು, ಮಾರ್ಕೆಟ್ಗೆ ಹೋಗೋಲ್ಲ. ಮಾರ್ಕೆಟಲ್ಲಿ ತುಂಬ ಜನ ಇರ್ತಾರೆ ಅಂತ ನಾವು ನಿಯರ್ ಹಬ್ಬ 1 ವೀಕ್ 2 ವೀಕ್ ಇರೋ ಹಾಗೇ ನಾವು ಮಲ್ಲೇಶ್ವರಂಗೆ ಜಾಸ್ತಿ ಹೋಗೋದು. ನಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಗ್ರಂಥಿಗೆ ಐಟಮು ಅಷ್ಟೇ, ಹಾಗೆ ಸ್ಯಾರೀಸೇ ಆಗಲಿ ಪ್ರತಿಯೊಂದು ನಮಗೆ ಮಲ್ಲೇಶ್ವರಮಲ್ಲೇ ಸಿಗೋದ್ರಿಂದ ನಾವು ಮಾರ್ಕೆಟ್ಗೇನು ಅಷ್ಟಾಗಿ ಹೋಗೋದಿಲ್ಲ. ಗೈಸ್ ಆ್ಯಕ್ಚುಲಿ ನಾವು ವೀಕೆಂಡಲ್ಲಿ ಹೋಗಿದ್ದೀವಿ, ಸ್ಯಾಟರ್ಡೆ ಮಾರ್ನಿಂಗ್ ಇದು. ಆಫ್ಟರ್ನೂನು ಅಥವಾ ಈವ್ನಿಂಗ್ ಏನಾದರೂ ಹೋದರೆ ತುಂಬಾ ಜಾಸ್ತಿ ರಶ್ ಇರುತ್ತೆ ಅಂತ ನಾವು ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೊಂಡು 10:30ಗೆಲ್ಲ ನಾವು ಹೊರಟಿದ್ವಿ. ಅಷ್ಟು ಬೇಗ ಹೋಗಿದ್ರಿಂದ ಅಷ್ಟಾಗೇನು ತುಂಬ ರಶ್ ಇರಲಿಲ್ಲ. ಆಫ್ಟರ್ನೂನ್ ಆದರೆ ತುಂಬಾ ರಶ್ ಆಗ್ತಾಯಿದ್ರು. ಇಲ್ಲಿ ನಾವು ಒಂದು ಶಾಪ್ಗೆ ಹೋದ್ವಿ. ಈ ಶಾಪಲ್ಲಿ ಪ್ರತಿಯೊಂದು ಸಿಕ್ತು. ರಂಗೋಲಿ ಆಗಲಿ ಅಥವಾ ಏನೇ ಗ್ರಂಥಿಗೆ ಐಟಮ್ಸು ಎಲ್ಲನೂ ಇದು ಒಂದೇ ಶಾಪಲ್ಲೇ ಸಿಕ್ತು. ತುಂಬಾ ಈಸಿ ಆಯಿತು ನಮಗೆ ಶಾಪ್ ಮಾಡಲಿಕ್ಕೆ. ರಿಟರ್ನ್ ಗಿಫ್ಟ್ಗೆ ಬ್ಯಾಂಗಲ್ಸೇ ಆಗಲಿ ಅಥವಾ ಬ್ಲೌಸ್ ಪೀಸೇ ಆಗಲಿ ಎಲ್ಲನೂ ಇದೇ ಶಾಪ್ನಲ್ಲೇ ಸಿಕ್ತು. ಹಾಗೆ ಇಲ್ಲಿ ಸ್ಟ್ಯಾಂಡ್ ಕೂಡ ಅಷ್ಟೇ, ಲಕ್ಷ್ಮೀ ಕೂರಿಸೋ ಸ್ಟ್ಯಾಂಡು, ಸಿಲ್ವರ್ಸು ಎಲ್ಲ ಕಲೆಕ್ಷನ್ನು ಇಲ್ಲೇ ಇದೆ. ಒಂದೇ ರೋಡ್ನಲ್ಲೇ ಇದೆ, ನಾವು ತುಂಬ ಹುಡುಕಬೇಕಾದ ಅವಶ್ಯಕತೆಯೂ ಇಲ್ಲ. ಹಾಗೆ ಇಲ್ಲಿ ನೋಡಿ ಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಆಗಿರೋದು ಲಕ್ಷ್ಮಿ ಕೂಡ ಸಿಗುತ್ತೆ ಇಲ್ಲಿ. ಪ್ರೈಸ್ ಏನೂ ಕೇಳಲಿಲ್ಲ, ಆಲ್ರೆಡಿ ಮನೆಯಲ್ಲಿತ್ತು ನಮ್ಮದು ಸಿಲ್ವರ್ದು. ಬಟ್ ಇದು ತುಂಬ ಚೆನ್ನಾಗಿತ್ತು ಕಲೆಕ್ಷನ್. ನೋಡಿದ ತಕ್ಷಣ ಇಷ್ಟ ಆಯಿತು. ಲಕ್ಷ್ಮಿಗೆ ಇದು ಸೆಟ್ ಹಾಕೋರು ಕೂಡ ಇದು ಆರ್ಟಿಫಿಷಿಯಲ್ ಸೆಟ್ಸ್ ಎಲ್ಲ ಇತ್ತು. ಹೇರ್ ಸ್ಟೈಲ್ಗೂ ಅಷ್ಟೇ ಲಕ್ಷ್ಮಿಗೆ ಕುಂಕುಮಕ್ಕೆ ಕೊಡಲಿಕ್ಕೆ ಈ ಥರ ಒಂದು ಬಂಚ್ ಆಗಿರುವಂಥ ಬಳೆ ತೊಗೊಂಡ್ರೆ ತುಂಬಾ ಈಸಿ ಆಗುತ್ತೆ ಗೈಸ್. ಹಾಗೆ ಕಲರ್ಫುಲ್ ಆಗಿರುವಂಥ ರೆಡಿಮೇಡ್ ಲಕ್ಷ್ಮಿಗಳಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಡೆಕೋರೇಟಿವ್ ಐಟಮ್ಸ್ ಅಂತೂ ತುಂಬ ಚೆನ್ನಾಗಿರೋದು ಸಿಗ್ತಾಯಿತ್ತು ಮಲ್ಲೇಶ್ವರಮಲ್ಲಂತೂ. ನೋಡಿ ಪಿಕಾಕೆ ಆಗಲಿ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುವಂಥದ್ದಿತ್ತು. ಹಾರಗಳಂತೂ ತುಂಬಾ ಎಕ್ಸ್ಟ್ರಾಡಿನರಿ ಆಗಿತ್ತು. ಲಕ್ಷ್ಮಿಗಳಂತೂ ಒಂದಕ್ಕಿಂತ ಒಂದು ಕಲರ್ಫುಲ್ಲಾಗಿತ್ತು. ಒಂದೊಂದಕ್ಕೆ ಫೇಸ್ ಅದು ಫಿಕ್ಸ್ ಮಾಡಿರಲಿಲ್ಲ. ಈ ಹಾರ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಬಟ್ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಬಟ್ ನೋಡೋಕ್ಕೆ ಮಾತ್ರ ಸೇಮ್ ಒರಿಜಿನಲ್ ಫ್ಲವರ್ ಥರನೇ ಇತ್ತು, ತುಂಬಾ ಚೆನ್ನಾಗಿತ್ತು. ಮಲ್ಲೇಶ್ವರಮಲ್ಲೆಲ್ಲ ಒಂದು ಶಾಪ್ಗೆ ಹೋದರೆ ಸಾಕು, ಫುಲ್ ಎಲ್ಲನೂ ಸಿಗುತ್ತೆ. ಸ್ಟಾರ್ಟಿಂಗ್ ಏನು ಬೇಕು ಲಕ್ಷ್ಮಿ ಕೂರಿಸೋದ್ರಿಂದ ಫುಲ್ ಎಂಡಿಂಗ್ವರೆಗೂ ಎಲ್ಲ ಐಟಮ್ಸು ಸಿಗುತ್ತೆ.
ಬೇರೆ ಶಾಪಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಸ್ಯಾರಿ ಶಾಪಿಂಗ್ಗೆ ಅಂತ ಸುದರ್ಶನಿಗೆ ಬಂದಿದ್ದೀವಿ ಗೈಸ್. ಸುದರ್ಶನಲ್ಲಿ ಅಪ್ ಟು 50% ಆಫರ್ ಇದೆ ಅಂತ ಹೇಳಿದರು. ಸೊ ಸುದರ್ಶನಲ್ಲಿ ನೋಡೋಣ ಸ್ಯಾರಿ ಅಂತ ಸುದರ್ಶನಿಗೆ ಹೋಗ್ತಾ ಇದ್ದೀವಿ. ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ 3rd ಫ್ಲೋರಲ್ಲಿರೋದು. ತುಂಬ ಜನ ಇರೋದ್ರಿಂದ ಲಿಫ್ಟು ತುಂಬ ಬ್ಯುಸಿ ಇದೆ. ಸೊ ಸ್ಟೆಪ್ಸ್ ಹತ್ಕೊಂಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಎಷ್ಟು ಜನ ಇದ್ದಾರೆ ಅಂದರೆ ನಾವು ಬೇರೆ ಯಾವುದಾದ್ರೂ ದಿನ ಪ್ಲ್ಯಾನ್ ಮಾಡಬೇಕು ಈ ಸುದರ್ಶನ್ ಸಿಲ್ಕ್ಸ್ಗೆ ಹೋಗಲಿಕ್ಕೆ, ಅಷ್ಟು ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸ್ಯಾರೀಸ್ನೆಲ್ಲ ಇವರು ಎತ್ತಿ ಇಡ್ತಾ ಇಲ್ಲ, ಫುಲ್ ಎಲ್ಲ ಡಂಪ್ ಮಾಡಿಬಿಟ್ಟಿದ್ದಾರೆ ಟೇಬಲ್ ಮೇಲೆ. ಯಾರಿಗೆ ಯಾವ್ದು ಬೇಕು ನೋಡ್ಕೊಬೋದು. ಪ್ರೈಸಸ್ ಎಲ್ಲ ಅದರಲ್ಲೇ ಹಾಕಿಬಿಟ್ಬಿಟ್ಟಿದ್ದಾರೆ. ಯಾರಿಗೆ ಯಾವ್ದು ಬೇಕಾದರೂ ಅದನ್ನು ನೋಡ್ಕೋಬೋದು. ಪ್ಯೂರ್ ಸಿಲ್ಕ್ ಸ್ಯಾರೀಸು ಸ್ಟಾರ್ಟಿಂಗ್ ಪ್ರೈಸು 6000ಇಂದ ಸ್ಟಾರ್ಟ್ ಆಗ್ತಾ ಇದೆ. ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಎಲ್ಲನೂ. ಆ್ಯಕ್ಚುಲಿ ಅಕ್ಕಂಗೆ ಈ ಕಾಂಬಿನೇಷನ್ ಇಷ್ಟ ಆಯಿತು. ಬಟ್ ಲೈಟ್ ಬೆಳಕಿಗೆ ತೊಗೊಂಡು ಹೋಗಿ ನೋಡಿದ್ರೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅದನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಲೆಯಲ್ಲಿ ಏನೇನೋ ಪ್ಲ್ಯಾನ್ ಇತ್ತು ಗೈಸ್, ಯಾವ ಕಾಂಬಿನೇಷನ್ ತೊಗೋಬೇಕು, ಇದು ಕಾಂಬಿನೇಷನ್ ತೊಗೋಬೇಕು ಅಂತ. ಬಟ್ ಇಲ್ಲಿರೋ ಕಾಂಬಿನೇಷನ್ಸ್ ನೋಡಿದ್ಮೇಲೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಅದು ತೊಗೋಬೇಕಾ ಇದು ತೊಗೊಬೇಕಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತು. ಆದರೂ ಒಂದು 4-5 ಸೆಲೆಕ್ಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀವಿ. ಯಾವುದು ಫೈನಲ್ ಮಾಡ್ತೀವೋ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮನೆಯಲ್ಲಿ ಪಿಂಕೇ ಜಾಸ್ತಿ ಇರೋದು. ಪಿಂಕು, ಬಾಟಲ್ ಗ್ರೀನು, ಹಾಗೆ ರೆಡ್ಡು, ಈ ಥರ ಕಾಂಬಿನೇಷನ್ಸೇ ಜಾಸ್ತಿ ಇರೋದು. ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ಪ್ರೈಸ್ ಮಾತ್ರ ಸ್ವಲ್ಪ ಜಾಸ್ತಿ ಇತ್ತು, 28K ಇತ್ತು. ಬಟ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿತ್ತು ಅಂತ ಇಷ್ಟ ಆಯಿತು. ಬಟ್ ಸೇಮ್ ಕಲರ್ ಇತ್ತಲ್ವ ಮನೆಯಲ್ಲಿ ಅಂತ ಅದು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ. ನಮ್ಮ ತಲೆಯಲ್ಲಿ ಇದ್ದಿದ್ದು ಮಸ್ಟರ್ಡ್, ಈ ಕಲರು ಮಸ್ಟರ್ಡ್ಗೆ ಕಾಫಿ ಬ್ರೌನ್ ಕಲರು. ಈ ಕಾಂಬಿನೇಷನ್ ನಮ್ಮ ಮನೆಯಲ್ಲಿ ಇರಲಿಲ್ಲ. ಸೊ ಆ ಥರ ಒಂದು ಟ್ರೈ ಮಾಡೋಣ ಅಂತ ನೋಡಿದ್ವಿ. ಬಟ್ ಯಾಕೋ ಅದು ಸ್ವಲ್ಪ ಬಾರ್ಡರ್ ಡಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಬೇಡ ಅದು ಅಂತ ಬೇರೆ ಕಲರ್ಗೆ ಶಿಫ್ಟ್ ಆದ್ವಿ. ಮಮ್ಮಿದು ಬಾಲ ಇಲ್ಲಿ ನೋಡು. ಸುದರ್ಶನ್ನಲ್ಲಿ ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿ, 10K ಎಬೋ ಹೋಗ್ತೀವಿ ಅಂದರೆ ತುಂಬ ಒಳ್ಳೊಳ್ಳೆ ಡಿಫ್ರೆಂಟ್ ಆಗಿರೋದು. ನಾವು ಇನ್ಸ್ಟಾನಲ್ಲೆಲ್ಲ ಡಿಫ್ರೆಂಟಾಗಿ ಕಾಂಬಿನೇಷನ್ಸ್ ನೋಡ್ತೀವಲ್ಲ, ಆ ಥರ ಡಿಫ್ರೆಂಟ್ ಕಾಂಬಿನೇಷನ್ಸ್ ಇದೆ. ಫೈನಲಿ ನಮ್ಮದು ಸೆಲೆಕ್ಷನ್ ಆಯಿತು. ಬಿಲ್ಲಿಂಗ್ ಹತ್ರ ಬಂದ್ವಿ, ಬಿಲ್ ಮಾಡಿಸ್ತಾ ಇದ್ದೀವಿ. ಅವರೊಂದು ಕಾಫಿ ಕೂಪನ್ ಕೊಟ್ಟರು. ಫುಲ್ಲು ಕಾಫಿ ಕುಡಿದ್ಬಿಟ್ಟು ಹೊರಡೋಣ ಅಲ್ಲಿಂದ ಅಂತ ಹೋಗಿ ಕಾಫಿ ಕುಡಿತಾ ಇದ್ದೀವಿ. ಬಟ್ ಇಲ್ಲಿ ಸುದರ್ಶನಲ್ಲಿ ಏನು ಒಂದು ಹಿಂಸೆ ಅಂದರೆ, ಮೇಲೆ ಬಿಲ್ ಮಾಡಿಸ್ಬೇಕು, ಕೆಳಗಡೆ ಬಂದು ಆ ಬಿಲ್ ತೋರಿಸಿ ಅವ್ರು ಕೊಡೋ ಬೇರೆ ಬಿಲ್ ತೊಗೊಂಡು ಅವರು ಅದನ್ನು ಎತ್ತಿ ಕೊಡೋವರೆಗೂ ವೇಟ್ ಮಾಡಬೇಕು. ಅಲ್ಲೇ ನಮಗೆ 5-10 ಮಿನಿಟ್ಸ್ ಆಗೋಯಿತು. ಓಕೆ ಗೈಸ್, ನಮ್ಮದು ಸ್ಯಾರಿ ಶಾಪಿಂಗ್ ಮುಗಿದಿದೆ. ಯಾವ್ದು ತೊಗೊಂಡ್ವಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ರೋಡ್ನಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಯೂಸ್ಫುಲ್ ಆಗುವಂಥದ್ದು ಏನಾದರೂ ಇದೆಯಾ ಹಬ್ಬಕ್ಕೆ ಅಂತ ನೋಡ್ಕೊಂಡು ತೊಗೊಂಡು ಬಂದ್ವಿ. ಮಲ್ಲೇಶ್ವರಮಲ್ಲಿ ಬರೀ ಕ್ಲಾತ್ಸ್ ಅಲ್ಲ, ಮಾರ್ಕೆಟ್, ಹೂವಿನ ಮಾರ್ಕೆಟು ಇದೆ, ತರಕಾರಿ ಮಾರ್ಕೆಟು ಇದೆ. ಲಯನ್ಗೆ ಅಂತ ಈ ಡ್ರೆಸ್ ನೋಡಿದೆ, ಲಂಗ ಬ್ಲೌಸು ತುಂಬ ಇಷ್ಟ ಆಯಿತು. ಬಟ್ ಪ್ರೈಸ್ ತುಂಬಾ ಜಾಸ್ತಿ ಹೇಳಿದರು. ಸೊ ಮೆಟೀರಿಯಲೇ ತೊಗೊಂಡ್ಬಿಟ್ವಿ, ಬೇರೆದು ಕಸ್ಟಮೈಸ್ ಮಾಡಿಸೋಣ ಲಯನ್ಗೆ ಡ್ರೆಸ್ ಹಬ್ಬಕ್ಕೆ ಅಂತ. ಹಾಯ್ ಗೈಸ್, ಎಲ್ಲನೂ ಫಿನಿಶ್ ಮಾಡಿಕೊಂಡು ಶಾಪಿಂಗ್ನ ಮನೆಗೆ ಬಂದಿದ್ದೀವಿ. ಏನೇನು ತೊಗೊಂಡು ಬಂದಿದ್ದೀವಿ ಅಂತ ತೋರಿಸ್ತೀನಿ. ಸ್ವಲ್ಪ ಬಿಟ್ಟು ಡ್ರೆಸ್ ಮಾಡಿ ಫ್ರೆಶ್ ಅಪ್ ಮಾಡಿ ಗೈಸ್, ನಾವು ತೊಗೊಂಡು ಬಂದಿರೋ ಅಂಥ ಸ್ಯಾರಿ ಯಾವುದು ಅಂತ ಅಕ್ಕ ಮನೆ ಲಕ್ಷ್ಮಿಗೆ ಯಾವ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಹಾಗೆ ಇರಿ. ರೇಷ್ಮೆ ಸ್ಯಾರಿ ತೊಗೊಂಡಿದ್ದೀವಿ. ಬಟ್ ಆ್ಯಕ್ಚುಲಿ ತುಂಬ ಕಾಸ್ಟ್ಲಿದೆಲ್ಲ ಇತ್ತು, ತುಂಬ ಜಾಸ್ತಿ, 20-30,000 ಇತ್ತು, 45-50 ಬಟ್ ನಮ್ಮ ಬಜೆಟಲ್ಲಿ ಸಿಕ್ಕಿದ್ದಿದ್ದು. ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಸುದರ್ಶನಲ್ಲಿ. ಇದು ಕಲರ್ ಬಂದು ಏನೋ ಸಮ್ ಡಿಫ್ರೆಂಟ್ ಕಲರ್. ಇದು ಲೈಕ್ ಮೆಹಂದಿ ಥರ ಕಲರು. ಮೆಹಂದಿ ಕಲರ್ಗೆ ಪರ್ಪಲ್ ಬಾರ್ಡರ್ ಇದೆ. ಆ್ಯಂಡ್ ಇದಕ್ಕೆ ಪಲ್ಲು ಮತ್ತು ಬ್ಲೌಸ್ ತೋರಿಸ್ತೀನಿ ನೋಡಿ. ಸೆರ್ಗು ಇದು ಬಂದಿದೆ. ಹಾಗೆ ಬ್ಲೌಸು ಇದು
ಪರ್ಪಲ್ ಬ್ಲೌಸ್ ಇದೆ. ಕಾಂಬಿನೇಷನ್ ಅಂತೂ ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಇದು ಚೆನ್ನಾಗಿದೆಯೋ ಇಲ್ವೋ ಅಂತ ನೀವು ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಸುದರ್ಶನಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇದ್ರು ಗೈಸ್. ಎಷ್ಟು ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ವೀಕೆಂಡ್ ಬೇರೆ ಹೋಗಿದ್ವಿ. ಸೊ ಈ ಸ್ಯಾರಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಗೈಸ್. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಕಾಫಿ ಕುಡಿದು ಊಟ ಮಾಡಿ ಒಂಚೂರು ರೆಸ್ಟ್ ಮಾಡಿ ಎದ್ದಿದ್ದೀವಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಓಕೆ ಗೈಸ್, ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.